ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗಳಿಗೆ ಬೀಳುತ್ತಾ ಕತ್ತರಿ. ಪರಿಷ್ಕರಣೆ ಆದರೆ ಯಾರಿಗೆಲ್ಲ ಗ್ಯಾರಂಟಿ ಸಿಗೋದಿಲ್ಲ, ಅನಧಿಕೃತ ಫಲಾನುಭವಿಗಳಿಗೆ ಬಿತ್ತು ಬ್ರೇಕ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಗ್ಯಾರಂಟಿಗೆ ಕತ್ತರಿ. ಪರಿಷ್ಕರಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತೀವಿ. ಗ್ಯಾರಂಟಿಗಳ ಭರವಸೆಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿದೆ. ಬಹುತೇಕ ಗ್ಯಾರಂಟಿ ಸ್ಕೀಮ್ಗಳು ಜಾರಿಗೊಂಡು 2.25 ವರ್ಷದಿಂದ 3 ವರ್ಷ ಆಗ್ತಾ ಬರುತ್ತೆ ಜೂನ್ ತಿಂಗಳಿಗೆ. ಹೀಗಾಗಿ ಈಗ ಗ್ಯಾರಂಟಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಯಾವ ಉದ್ದೇಶ ಸರ್ಕಾರದ್ದು ಅನ್ನೋದನ್ನ ಗಮನಿಸಬೇಕು. ಗ್ಯಾರಂಟಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಈಗ ಮುಂದಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಪಾಲಿಗೆ ಈಗಿನ ಟ್ರೇಡ್ ಮಾರ್ಕ್ಗಳು. ಹೀಗಾಗಿ ಗೃಹಲಕ್ಷ್ಮಿ ಗೃಹಜ್ಯೋತಿಯ ಪರಿಷ್ಕರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಫಲಾನುಭವಿಗಳಿಗೆ ಶುರುವಾಗಿದೆ ಡಿಲೀಟ್ ಭಯ. ಯಾಕಂದ್ರೆ ಕೆಲವರು ಈ ಗ್ಯಾರಂಟಿ ಯೋಜನೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಅಥವಾ ಅಸಲಿ ಫಲಾನುಭವಿಗಳ ಜೊತೆಗೆ ನಕಲಿ ಫಲಾನುಭವಿಗಳು ಕೂಡ ಸೇರ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. ಈ ವಿಚಾರದಲ್ಲಿ ಈಗ ಸರ್ಕಾರ ಕಡೆಗೂ ಪರಿಷ್ಕರಣೆಯ ಕಡೆಗೆ ಮುಂದಾಗ್ತಾ ಇದೆ. ಗ್ಯಾರಂಟಿಗಳ ಪರಿಷ್ಕರಣೆ ಸರ್ಕಾರ 55,000 ಕೋಟಿಯನ್ನು ಖರ್ಚು ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಸಾಧನಾ ಸಮಾವೇಶದ ಬಳಿಕ ವರಸೆಯನ್ನು ರಾಜ್ಯ ಸರ್ಕಾರ ಬದಲಿಸಿದೆ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಗ್ಯಾರಂಟಿಗಳನ್ನು ನಿಲ್ಲಿಸದೇನೆ ಹಾಗಾದ್ರೆ ಏನು ಮಾಡ್ತಾರೆ? SIR ಸಭೆಯಲ್ಲಿ 2 ಗ್ಯಾರಂಟಿಗಳ ಪರಿಷ್ಕರಣೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಹೇಗಿದ್ರೂ ಕಾರ್ಯಕರ್ತರು ಈಗ ಮನೆ ಮನೆಗಳಿಗೆ ಹೋಗ್ತಿದ್ದಾರೆ. ಈ ಹಂತದಲ್ಲಿನೇ ಇದನ್ನೇ ಬಳಕೆ ಮಾಡ್ಕೊಂಡೇನೆ, SIR ವಿಚಾರದ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಂಡೇನೆ ನಾವು ಗ್ಯಾರಂಟಿಗಳ ಪರಿಷ್ಕರಣೆಯನ್ನು ಕೂಡ ಮಾಡಬಹುದಾ? ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಯಾರಿಗೆ ಅನಗತ್ಯವಾಗಿ ತಲುಪ್ತಾ ಇದೆ, ಯಾರಿಗೆಲ್ಲ ಅನಗತ್ಯವಾಗಿ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವೆ ಅವರನ್ನ ಪತ್ತೆ ಹಚ್ಚೋದಿಕ್ಕೆ ಹೋಗ್ತಾರಂತೆ. SIRಗೆ ಸಂಬಂಧಪಟ್ಟಂತಹ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿದ್ದಾರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಸ್ಕೀಮ್ಗಳ ಫಲಾನುಭವಿಗಳ ಪರಿಷ್ಕರಣೆ ಈಗ ಸರ್ಕಾರದ ಕಣ್ಣ ಮುಂದಿರುವಂತಹ ತುರ್ತು ವಿಚಾರ. ಅವರು ತುರ್ತಾಗಿ ಈಗ ಪರಿಶೀಲನೆಗೆ ಹೊರಟಿರುವಂಥದ್ದು ಇದಕ್ಕೆ. ಇನ್ನು CM DCM ಸಮ್ಮುಖದಲ್ಲೇ ಮಹತ್ವದ ನಿರ್ಣಯವನ್ನ ಈ ಬಗ್ಗೆ ಕೈಗೊಳ್ಳಲಾಗಿದೆ. ಇದು ಮುಖ್ಯಮಂತ್ರಿಯವರಿಗೆ ಗೊತ್ತಿಲ್ಲದೆ ತೆಗೆದುಕೊಂಡ ತೀರ್ಮಾನ ಅಲ್ಲ. ಕಾಂಗ್ರೆಸ್ನಲ್ಲಿ CM ಹಾಗೂ DCM ಇಬ್ಬರಿಗೂ ಕೂಡ ಗೊತ್ತಿದ್ದೇನೆ ಈ ನಿರ್ಣಯಕ್ಕೆ ಬರಲಾಗಿದೆ ಗ್ಯಾರಂಟಿಗಳ ಪರಿಷ್ಕರಣೆಯ ಬಗ್ಗೆ. ಹೇಗೆ, ಯಾವ ಕಾರಣಕ್ಕಾಗಿ ಮತ್ತು ಹೇಗೆ, ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಒಂದು, ಮೃತಪಟ್ಟವರ ಹೆಸರಲ್ಲೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ನೋಡಿ, ಇದು ಸಾಮಾನ್ಯ ಜನ ಅನ್ಕೊಳ್ಬೇಕಾಗಿರುವಂಥದ್ದು. ತಮಗೆ ಸರ್ಕಾರದಿಂದ ಬರುವಂತಹ ಹಣ ಅದು ಕರೆಕ್ಟ್ ಆಗಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಬರಬೇಕೆ ಹೊರತು ಮೃತಪಟ್ಟಾಗ ಅದನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಮೃತಪಟ್ಟವರ ಹೆಸರಲ್ಲೂ ಕೂಡ ಹಣ ಹೋಗ್ತಾ ಇದೆ, ಬರ್ತಾ ಇದೆ. ಇನ್ನು ಒಂದೇ ಮನೆಯಲ್ಲಿ ಇಬ್ಬಿಬ್ಬರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗಿ ಮನೆ ಯಜಮಾನಿಯರು ಇಬ್ಬರಿಬ್ಬರು ಆಗಿದ್ದಾರೆ. ಅಂದರೆ 2 ರೇಷನ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಇದ್ಕೊಂಡು ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಇರುವಂತಹ ಗೃಹಲಕ್ಷ್ಮಿ ಹೊರಟು ಹೋಗುತ್ತೆ. ಯಾಕಂದರೆ ಇಬ್ಬರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ. ಮನೆಗೆ ಒಬ್ಬರೇ ಯಜಮಾನಿ ಇರ್ತಾರೆ, ಆ ಒಬ್ಬರು ಯಜಮಾನಿಗೆ ಮಾತ್ರ ಕೊಡಬೇಕು. ಆದಾಯ ತೆರಿಗೆ ಕಟ್ಟುತ್ತಿರುವವರಿಗೂ ಕೂಡ ಇದರ ಲಾಭಗಳಾಗ್ತಾ ಇದ್ದಾವೆ. ಆದಾಯ ತೆರಿಗೆ ಕಟ್ತಾ ಇರುವಂಥವರು ಕೂಡ ಅವರು ಕೂಡ ಈಗಾಗಲೇ ಗೃಹಜ್ಯೋತಿ ಅಥವಾ ಗೃಹಲಕ್ಷ್ಮಿ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆಗಳ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅಂಥವ್ರುಗಳನ್ನ ಕೈಗುಪ್ಪಿಡುವಂಥದ್ದು, ಸತ್ತವರ ಹೆಸರಿಗೂ ಕೂಡ ಹಣ ಸಂದಾಯ ಆಗ್ತಾ ಇರುವಂತಹ ಪ್ರಕ್ರಿಯೆ ಏನಿದೆ ಅವುಗಳನ್ನು ಸ್ಟಾಪ್ ಮಾಡಿಸುವಂಥದ್ದು, ಇದು ಬಹಳ ಮುಖ್ಯವಾಗಿ ಆಗಲೇಬೇಕಾಗತ್ತೆ. ಈ ರೀತಿಯಾದಂತಹ ಪರಿಷ್ಕರಣೆಯನ್ನು ಮಾಡಲೇಬೇಕು, ಕಾಲದಿಂದ ಕಾಲಕ್ಕೆ ಮಾಡಬೇಕು. ಮಿಸ್ಯೂಸ್ ಆಗಬಾರ್ದು. ಸರ್ಕಾರದ ಹಣವೇ ಆದರೂ ಕೂಡ ಅದು ಅಂತಿಮವಾಗಿ ತೆರಿಗೆದಾರರ ಹಣವೇ ಹೊರತು ಯಾರು ಅವರ ಪಾಕೆಟ್ನಿಂದ ಕೊಡೋದಿಲ್ಲ. ತೆರಿಗೆದಾರರ ಹಣ. ಸರ್ಕಾರ ಈ ಯೋಜನೆಯನ್ನು ಕೊಡುವಾಗ ಅದು ಸರಿಯಾಗಿ ಹೋಗಬೇಕು, ಸರಿಯಾದ ಫಲಾನುಭವಿಗಳಿಗೆ ಮಾತ್ರ ಹೋಗಬೇಕು. GST ಪಾವತಿದಾರರಿಗೂ ಕೂಡ ಈಗಾಗಲೇ ಹಣ ಹೋಗ್ತಾ ಇದೆ. ಆದರೆ GST ಪಾವತಿದಾರರಿಗೂ ಕೂಡ ಹಣ ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಅಂಶವನ್ನು ಸರ್ಕಾರವೂ ಕೂಡ ಗಮನಿಸಬೇಕು. ಅತ್ಯಂತ ಸಣ್ಣ ಬಿಸ್ನೆಸ್ ಮಾಡ್ತಾ ಇರುವಂಥವರಲ್ಲೂ ಕೂಡ GST ಹೋಲ್ಡರ್ಸ್ ಇರ್ತಾರೆ. ಅವರನ್ನು ನೀವು ಇದರ ವ್ಯಾಪ್ತಿಯಿಂದ ಹೇಗೆ ಹೊರಗಡೆ ಇರ್ತೀರಿ? ತುಂಬ ಸಣ್ಣ ಬಿಸ್ನೆಸ್ ಮಾಡ್ತಾ ಇರುವಂಥವರು ಕೂಡ GST ಪಾವತಿದಾರರಾಗಿದ್ದಾಗ ಹೇಗೆ ಅವರನ್ನು ಈ ಸ್ಕೀಮಿನಿಂದ ಸಂಪೂರ್ಣವಾಗಿ ಹೊರಗಿಡ್ತೀರಿ ಅನ್ನೋದನ್ನು ಸರ್ಕಾರವೂ ಕೂಡ ಹೇಳಬೇಕು. ಅನೇಕ ಹಳ್ಳಿಗಳಿಗೆ ಹೋದಾಗ ನಮ್ಮ ಅನುಭವಕ್ಕೆ ಬಂದಿರುವಂಥ ವಿಚಾರದಲ್ಲಿ ಇದು ಕೂಡ ಒಂದು. GST ಪಾವತಿದಾರರು ಅನ್ನೋ ಕಾರಣಕ್ಕಾಗಿ ಅನೇಕರಿಗೆ ಈ ಯೋಜನೆಯ ಫಲ ಸಿಗ್ತಾ ಇಲ್ಲ. ಅದೇ ಸರ್ಕಾರ ಹೇಳ್ಬೋದು, ಇಲ್ಲ ಅವ್ರ ಹತ್ರ ಹಣ ಚಲಾವಣೆಯಲ್ಲಿ ಇರುತ್ತೆ, ಹಾಗಾಗಿ ನಾವು ಕೊಡೋದಿಲ್ಲ ಅಂತ ಹೇಳೋದು.
ಸುಮಾರು 100 ಕೋಟಿ ರೂಪಾಯಿಯಷ್ಟು ದುರ್ಬಳಕೆ ಆಗ್ತಾ ಇದೆ. 100 ಕೋಟಿ ರೂಪಾಯಿ ಅಂದರೆ 55,000 ಕೋಟಿ ರೂಪಾಯಿಲಿ ಹತ್ರ 100 ಕೋಟಿಯಷ್ಟು ಹಣ ದುರ್ಬಳಕೆ ಆಗ್ತಾ ಇದೆ, ಅನರ್ಹ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂತಹ ಅನರ್ಹರನ್ನು ಕೈಬಿಡೋದು ಸರ್ಕಾರದ ಮುಂದಿರುವ ಪ್ರಥಮ ಆದ್ಯತೆ ಆಗಿದೆ. ಈ ವಿಚಾರದಲ್ಲಿ ಉಪಮುಖ್ಯಮಂತ್ರಿಯವರು ಹಾಗೂ ಕಾನೂನು ಸಚಿವರಿಗೆ ಈಗ ಮಾತಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ, ಅದು ದಾಖಲೆ ಬಂದಿದೆ. ಎರಡನೇದು ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರೋ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ಗ್ಯಾರಂಟಿಗಳ ಪರಿಷ್ಕರಣೆ ಯಾಕೆ ಭಾಳ ಮಹತ್ವದ್ದಾಗುತ್ತಂದರೆ ಭಾಳ ಜನ ಒಂದು ರೀತಿ ಭಯಭೀತರಾಗ್ಯಾರ. SIRದೊಳಗೆ ಅವ್ರು ಹೋಗಿಬಿಡ್ತು ಅಂದ್ರೆ ಗ್ಯಾರಂಟಿ ನಿಲ್ತದ ಅಂಥೇಳಿ. ಹಾಗಾಗಿ ಯಾರು ಗ್ಯಾರಂಟಿಗಳನ್ನು ಸರಿಯಾಗಿ ಮಾಡಿದವರು ಅದಾರಲ್ಲ, ಕೆಲವರು ಗ್ಯಾರಂಟಿ GST ಕಾರಣಕ್ಕೆ ನಿಂತಿತ್ತು ಅಂದರೆ ಆ GST ಇಲ್ಲ ಅಂಥೇಳಿ ಅವ್ರೇನು ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಅಂಥವು ಏನು ಉಳಿದಾವು ಅವನ್ನ ಪರಿಷ್ಕರಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತೀವಿ. ಹಾಗಾದರೆ ಈ ರೀತಿಯಾದಂತಹ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇರುವ ಸಂದರ್ಭದಲ್ಲಿ ನಾವು ಗ್ಯಾರಂಟಿಗೆ ಇರುವ ಲೆಕ್ಕಗಳನ್ನು ನೋಡಬೇಕು. ಗ್ಯಾರಂಟಿಗಳ ಈವರೆಗೆ 1.36 ಲಕ್ಷ ಕೋಟಿ ರೂಪಾಯಿಯ ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. ರಾಜ್ಯ ಸರ್ಕಾರ 1.36 ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಇದರಲ್ಲಿ ಫಲಾನುಭವಿಗಳ ಸಂಖ್ಯೆ 1.24 ಕೋಟಿಯಷ್ಟು ಫಲಾನುಭವಿಗಳೇ ಇದ್ದಾರೆ. 1.24 ಕೋಟಿಯಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಒಂದಕ್ಕೆ ಇದ್ದಾರೆ. ಇದರಲ್ಲಿ 69,783 ಕೋಟಿ ರೂಪಾಯಿಗಳನ್ನು ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. 69,783 ಕೋಟಿ ರೂಪಾಯಿನ 1.24 ಕೋಟಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ತಲುಪಿಸಿದೆ. ಇನ್ನು ಗೃಹ ಜ್ಯೋತಿಯಲ್ಲಿ 1.64 ಕೋಟಿ ರೂಪಾಯಿಯಷ್ಟು ಮನೆಗಳಿಗೆ ವಿದ್ಯುತ್ ಫ್ರೀ ಕೊಡಲಾಗ್ತಾ ಇದೆ. ಅಂದರೆ ಇದು ನಗರ ಪ್ರದೇಶಗಳಲ್ಲಿ, ಹಳ್ಳಿಲಿ ಮನೆ ಇರುತ್ತೆ, ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆ ಇರ್ಬೋದು, ಅಂತಹ ಮನೆಗಳಿಗೂ ಕೂಡ ಇದು ಅನ್ವಯ ಆಗೋದ್ರಿಂದಾಗಿ ಇಲ್ಲಿ ಲೆಕ್ಕ ಜಾಸ್ತಿ ಆಗುತ್ತೆ. 1.64 ಕೋಟಿಗೆ ಏರಿಕೆ ಆಗುತ್ತೆ. ಇದಕ್ಕಾಗಿ ಸರ್ಕಾರ ಮಾಡಿರುವ ಖರ್ಚು 26,115 ಕೋಟಿ ರೂಪಾಯಿಗಳು. 26,115 ಕೋಟಿ ರೂಪಾಯಿಗಳನ್ನು ಗೃಹ ಜ್ಯೋತಿ ಯೋಜನೆಗೆ ಸರ್ಕಾರ ಖರ್ಚು ಮಾಡಿದೆ. ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿರುವಂತಹ ಫಲಾನುಭವಿಗಳ ಸಂಖ್ಯೆಯನ್ನು ನೋಡ್ತಾ ಹೋದಾಗ 1.17 ಕೋಟಿ ಜನ ಇದ್ದಾರೆ. 1.17 ಕೋಟಿ ಜನ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದಾರೆ. ಆಗಿರುವ ವೆಚ್ಚ 18,897 ಕೋಟಿ ರೂಪಾಯಿ. 10 kg ಅಕ್ಕಿಯನ್ನು ಕೊಡುವಂತಹ ಯೋಜನೆ ಇದು. ಇದರಲ್ಲಿ 1.17 ಕೋಟಿ ಫಲಾನುಭವಿಗಳು ಇದ್ದಾರೆ. ಇನ್ನು ಶಕ್ತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 726 ಕೋಟಿ ಪ್ರಯಾಣಗಳಾಗಿದ್ದಾವೆ. ಅಂದರೆ ಇದು ಒಟ್ಟು ಫಲಾನುಭವಿಗಳು ಇರೋದ್ರಿಂದಾಗಿ ಇದರಲ್ಲಿ ಒಂದು ಮನೆಯಲ್ಲಿ 2 ಮಹಿಳೆಯರು 3 ಮಹಿಳೆಯರಿಗಾದರೂ ಕೂಡ ಪ್ರಯಾಣಕ್ಕೆ ಅವಕಾಶಗಳಿರೋದ್ರಿಂದಾಗಿ ಇಲ್ಲಿ ಒಟ್ಟು 726 ಕೋಟಿ ರೂಪಾಯಿಯಷ್ಟು ಪ್ರಯಾಣಗಳು ಆಗಿದ್ದಾವೆ. ಅಷ್ಟು ಬಳಕೆ ಆಗಿದೆ. 18,943 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಇದಕ್ಕಾಗಿ ಖರ್ಚು ಮಾಡಿದೆ. ಹೀಗೆ ಇನ್ನು ಯುವ ನಿಧಿ ಯೋಜನೆಯಲ್ಲಿ 3.38 ಲಕ್ಷ ಫಲಾನುಭವಿಗಳನ್ನು ಈಗಾಗಲೇ ತಮ್ಮ ಹೆಸರುಗಳನ್ನು ಯುವ ನಿಧಿಗೆ ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಇದು 950 ಕೋಟಿ ರೂಪಾಯಿಯಷ್ಟು ಖರ್ಚನ್ನು ರಾಜ್ಯ ಸರ್ಕಾರದ ಮೇಲೆ ತಂದಿಟ್ಟಿರುವಂತಹ ಯೋಜನೆ. ಆದರೆ ಯಾವಾಗ ಸರ್ಕಾರ ಪರಿಷ್ಕರಣೆ ಬಗ್ಗೆ ಮಾತಾಡ್ತೋ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾಟಕ ಅಷ್ಟೇ, ಕಳ್ನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ನಾಟಕ ಬೇರೆ. ಇವರು ಕಳ್ನಾಟಕ ಆಡ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಅದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗೆಯೋದು ನಿರಂತರ. ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ. ಸರ್ಕಾರ ಪಾಪರಾಗಿ ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ಆರೋಪಗಳು ಏನೇ ಇದ್ರೂ ಕೂಡ ಅನರ್ಹರಿದ್ದಾಗ ಅವರನ್ನ ಪರಿಶೀಲನೆ ಮಾಡುವುದು, ಅವರ ಪರಿಷ್ಕರಣೆಗೆ ಒಳಪಡಿಸುವಂಥದ್ದು ಸಹಜನೇ. ಆದರೆ ಸರ್ಕಾರ ಗ್ಯಾರಂಟಿಗಳನ್ನು ಕೂಡ ಕಾಲಕ್ಕೆ ಒದಗಿಸುವಂಥದ್ದು ಅಷ್ಟೇ ಮುಖ್ಯ.